ಹೊಂದೋದಕ್ಕಿಂತ ಮುಂಚೆ ಪೀಡನೆಗೆ ನಾವು ಗುರಿಯಾಗಿದ್ದೆವು. ನಮಗೆ ನಿರೀಕ್ಷೆ ಇರಲಿಲ್ಲ. ಅನೇಕರು ಅಳುತ್ತಾ ಇದ್ದೆವು, ದೇವರೊಂದ್ಸಲ ಈ ಬಂಧನದಿಂದ ಬಿಡುಗಡೆ ಮಾಡು, ನನಗೆ ಸಮಾಧಾನ ಕೊಡು, ನನಗೆ ಆರೋಗ್ಯ ಕೊಡು, ನನಗೆ ಸಂತೋಷ ಕೊಡು, ಈ ಬಾಧೆಯಿಂದ ಬಿಡುಗಡೆ ಮಾಡಿ ಎಂಬುದಾಗಿ ನಾವು ಅನೇಕರು ಅಳುತ್ತಾ ಇದ್ದಿರಬಹುದು ರಕ್ಷಣೆಗಿಂತ ಮುಂಚಿತವಾಗಿ. ಯಾಕಂದರೆ ಇಸ್ರೇಲ್ ಜನರು ವಿಮೋಚನಕಾರಿ 2ನೇ ಅಧ್ಯಾಯ 23-24 ವಾಕ್ಯ ಹೇಳ್ತಾ ಓದಿವ, ಅವರು ದೇವರನ್ನು ನೋಡಿ ಅಳ್ತಾ ಇದ್ರು, ಈ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡು ಕೂಗುತ್ತಾ ಇದ್ರು, ಕಣ್ಣೀರು ಬಿಡ್ತಾ ಇದ್ರು. ವಾಕ್ಯ ಹೇಳ್ತದೆ, ದೇವರ ಕಣ್ಣೀರ ಕೂಗನ್ನು ಕೇಳಿ ಅವರ ಕಡೆಗೆ ಲಕ್ಷ್ಯ ಕೊಟ್ಟೆ. ಓದಿ ವಾಕ್ಯ 23-24-25 ವಾಕ್ಯ 2ನೇ ಅಧ್ಯಾಯ ಎಕ್ಸೋಡಸ್ ಚಾಪ್ಟರ್ 2 23-24-25. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಅವರ ನರಳಾಟವನ್ನು ದೇವರಿಗೆ ಕೇಳಿದ. ನಾವು ನರಳುವಂತ ಕೂಗು ದೇವರಿಗೆ ಕೇಳ್ತದೆ. ಮತ್ತು ಇಸ್ರೇಲ್ ನೋಡಿ ದೇವರು ಏನ್ ಮಾಡ್ತಾ ಇದ್ದಾನೆ, ಅವರಲ್ಲಿ ಲಕ್ಷ್ಯವಿಡುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ. ಅಲ್ಲಲ್ವಯ್ಯ, ದೇವರು ನಮ್ಮನ್ನು ನೋಡಿ ನಮ್ಮ ದುಸ್ಥಿತಿಯಲ್ಲಿ ದೇವರು ನಮ್ಮನ್ನು ಲಕ್ಷ್ಯವಿಡ್ತಾ, ನಮ್ಮ ಕಡೆಗೆ ಲಕ್ಷ್ಯವಿಡ್ತಾ. ಕೊನೆಗೆ ದೇವರು ಏನು ಮಾಡಿದ, ಆರೋನ, ಮೋಶೆ ಎಂಬಂಥ ನಾಯಕರನ್ನು ಅಲ್ಲಿಗೆ ಕಳಿಸಿ ತಮ್ಮ ಜನರನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ.